ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಬಾರಿ ಉತ್ತರ ಕನ್ನಡ ಅಥವಾ ಕೆನಾರ ಲೋಕಸಭಾ ಕ್ಷೇತ್ರ ಏನಿದೆ, ಇಲ್ಲಿ ಏನಾದರೂ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಿದ್ದೀರಾ? ಹೌದು. ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ನಮಗೆ ಬೇಡ. ಯಾಕೆ ಅನಂತಕುಮಾರ್ ಹೆಗಡೆ ಅವ್ರ ಮೇಲೆ ಇಷ್ಟು ನೆಗೆಟಿವಿಟಿ? ಅಂದರೆ ಅವರು ಒಂದು 4 ವರ್ಷ ಈ ಕಡೆ ಬರಲೇ ಇಲ್ಲ. ಇಲ್ಲಿ ಪ್ರಳಯ ಆಯಿತು, ಇಲ್ಲಿ ನೆರೆಹಾವಳಿ ಆಯಿತು, ಬರಲಿಲ್ಲ. ಈಗ ಹಾಕಿದ್ದು ಅನಂತಕುಮಾರ್ ಹೆಗಡೆಯವರನ್ನ ನೋಡಿ ಹಾಕಿದ್ದಲ್ಲ ನಾವು. ಮೋದಿಯವರ ಆವಾಗ ವಾಜಪೇಯಿಯವರನ್ನ ನೋಡಿ ಹಾಕಿದ್ದಾಗಿತ್ತು, ಅದರ ನಂತರ ಮೋದಿಯವರನ್ನ ನೋಡಿ ಹಾಕಿದ್ದಾಯಿತು. ಒಂದು ಕಡೆ ಈ ಒಂದು ಪ್ರವಾಸೋದ್ಯಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ತನ್ನದೇ ಆಗಿರತಕ್ಕಂಥ, ದೇಶದಲ್ಲಿಯೇ ತನ್ನದೇ ಆಗಿರತಕ್ಕಂಥ, ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಪ್ರಪಂಚದಲ್ಲೇ ತನ್ನದೇ ಆಗಿರತಕ್ಕಂಥ ಸ್ಥಾನವನ್ನು ಗಳಿಸ್ಕೊಂಡಿದೆ. ಬಟ್ ಇಲ್ಲಿ ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಲಿ ಅಥವಾ ಮೂಲಭೂತ ಸೌಕರ್ಯಗಳಾಗಲಿ ಏನಿಲ್ಲ. ಮತ್ತೆ ಈಗ ಏನಾಗ್ತಿದೆ ಸರ್ ಗೋಕರ್ಣದಲ್ಲಿ? ಇಲ್ಲಿ ಗೋಕರ್ಣದಲ್ಲಿ MLA-ಗಳಾಗಲಿ MP-ಗಳಾಗಲಿ ಕೇವಲ ಗೋಕರ್ಣ ರೋಡ್ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ, ಹಳ್ಳಿ ಒಳಗೆ ನೋಡುವುದಿಲ್ಲ. ಹಾಗಾಗಿ ಹಳ್ಳಿಯಾಗೇ ಇರ್ತದೆ. ರೋಡಲ್ಲಿ ಮೇನ್ ರೋಡಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ, ಮತ್ತೆ ಬೇರೆ ಏನು ಮಾಡೋದಿಲ್ಲ. ಏನೇನು ಅಭಿವೃದ್ಧಿ ಭಾಳ ಆಗಬೇಕಿದೆ. ಅಭಿವೃದ್ಧಿ ಗೋಕರ್ಣ ಅಭಿವೃದ್ಧಿ ಕಾಶಿ ಟೈಪ್ ಆಗಬೇಕು. ಯಾಕಂದ್ರೆ ಗೋಕರ್ಣ ಕಾಶಿ ಒಂದೇ, ಎರಡು ಒಂದೇ. ಅವರು ಬಂದು ಅಲ್ಲಿ ಏನು ಆಗ್ಬೇಕಂದ್ರೆ ಜನರ ಹತ್ರ ಕೇಳ್ಕೊಂಡು ನೋಡ್ಕೊಂಡು ಅಭಿವೃದ್ಧಿ ಮಾಡ್ಬೇಕು. ಬಿಟ್ರೆ ನಾವು ಹೇಳೋದಲ್ಲ ಅವ್ರು ಮಾಡೋದಿಲ್ಲ. ನಾವೀಗೇನು ನಮಗೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಮಾಡೋದಿಲ್ಲ. ಅವರೇ ನೋಡಬೇಕು, ಜನರ ಹತ್ರ ಕೇಳಬೇಕು. ಬಂದ ನಂತರ ಏನಾಗಬೇಕು ನಿಮಗೆ, ಏನು ಇಲ್ಲ, ಏನಾಗಬೇಕು ಅಂತ ಜನರ ಹತ್ರ ಸಂವಾದ ಮಾಡಬೇಕು. ನಮ್ಮ ಹತ್ರ ಅಲ್ಲ, ಹಿರಿಯರ ಹತ್ರ ಕೇಳಬೇಕು. ಇಲ್ಲಿ ಇದ್ದವ್ರ ಹತ್ರ ಹಿಂಗೆ ಎಲ್ಲ ಆ ಜಾಗದಲ್ಲಿ ಕೇಳಬೇಕು. ಅದರ ನಂತರ ಕೇಳಿ ಮಾಡಬೇಕು.